ಹಕ್ಕು ಹಕ್ಕು ಹಕ್ಕು. ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವ್ಲಾಗ್ ಬೆಳಿಗ್ಗೆಯಿಂದಲೇ ನಾನು ಶುರು ಮಾಡ್ತಾ ಇದ್ದೀನಿ. ವೆದರ್ ಏನಿದೆ ನೋಡಿ, ತುಂಬ ಚೆನ್ನಾಗಿದೆ. ತಂಪು ತಂಪು ಗಾಳಿ ಕೂಡ ಬರ್ತಾ ಇದೆ, ಹಾಗೆ ಬಿಸಿಲು ಕೂಡ ಇದೆ. ಈ ತಂಪು ಗಾಳಿ ಏನಿದೆ ನೋಡಿ, ಸ್ವಲ್ಪ ಹೊತ್ತು ಇರ್ಬೋದು ಮತ್ತೆ ಹೋಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಏನು ಸೂರ್ಯನ ಕಿರಣಗಳು ಏನಿದೆ ನೋಡಿ ಆ ಥರ ಇದೆ. ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ಕ್ಲೌಡ್ಸ್ ಯಾವ ಥರ ಹೋಗ್ತಾ ಇದೆ ಇಲ್ಲಿ ಅಂತ. ಆ್ಯಂಡ್ ಇಲ್ಲಿದ್ದಾಳೆ ನಮ್ಮ ಸಕುರ, ಅವಳು ಸನ್ ಬಾತ್ ತೊಗೊಳ್ತಾ ಇದ್ದಾಳೆ ಕೂತ್ಕೊಂಡು. ಹಾಗೆ ನನಗೆ ಇವಾಗ ಒಣಗಿದ ಬಟ್ಟೆ ಅಂತ ಹೇಳ್ತಾ ಇದ್ದೀನಿ. ಒಗೆದಿರುವಂಥ ಬಟ್ಟೆಗಳನ್ನು ಒಣಗಕ್ಕೆ ಹಾಕೋದಿದೆ. ಇವತ್ತು ತುಂಬ ಇದೆ ಬಟ್ಟೆ. ಸೊ ಕೆಲವೊಂದನ್ನು ಟ್ಯಾರಿಸ್ ಮೇಲೆ ಹಾಕಬೇಕು, ಕೆಲವೊಂದನ್ನು ಇಲ್ಲಿ ಹಗ್ಗ ಏನಿದೆ ನೋಡಿ ಒಂದೇ ಇರೋದು, ಇಲ್ಲಿ ಹಾಕಬೇಕು ಅಂತ ಇದ್ದೀನಿ. ಹಾಗೆ ನಿಶಲ್ದು ಒಂದು ಬ್ಯಾಗ್ ಇದೆ, ಅದನ್ನು ಕೂಡ ನನಗೆ ವಾಶ್ ಮಾಡಬೇಕು ಅಂತ ಇದ್ದೀನಿ. ಒಂದು ಬ್ಯಾಗನ್ನು ನಾನು ಆಲ್ರೆಡಿ ವಾಶ್ ಮಾಡಿದ್ದೆ. ಸೊ ಇವಾಗ ಇನ್ನೊಂದಿದೆ, ಅದನ್ನ ವಾಶ್ ಮಾಡಿ ತೆಗೆದಿರ್ತೀನಿ ಅಂತ. ಇಲ್ಲಾಂದರೆ ಅದು ಕಪ್ಪು ಆಗಿ ಹೋಗಿಬಿಡುತ್ತೆ. ಬಿಸಿಲಿನ ಮಧ್ಯೆ ಈ ಕಡೆ ಒಂದು ಮೋಡ ಇದೆ ನೋಡಿ, ಬ್ಲ್ಯಾಕ್ ಕೂಡ ನಿಮ್ಗೆ ಕಾಣ್ತಾ ಇರ್ಬೋದು. ಸಿಂಪಲ್ ಸಾರು ಮಾಡಬೇಕು ಅಂತ ಇದ್ದೀನಿ. ಮೊನ್ನೆ ಉಳಿದಂಥ ರಾಜ್ಮಾ ಏನಿದೆ ನೋಡಿ ಅದು ಹಾಕ್ಕೊಂಡಿದ್ದೀನಿ. ಆಮೇಲೆ ಹೆಸರು ಬೇಳೆ ಇದೆ, ಹೆಸರು ಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಟೊಮೆಟೊ, ಮೆಣಸು, ಆಮೇಲೆ ಸ್ವಲ್ಪ ಹುಳಿ ಏನಿದೆ ನೋಡಿ ಅದರ ಹಿಂಡಿಬಿಟ್ಟು ಅದರ ನೀರನ್ನು ಹಾಕಿದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ಹಿಂಗೆ ಹಾಕಬೇಕು. ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸು, ಆಮೇಲೆ ಕೊತ್ತಂಬರಿ, ಜೀರಿಗೆ, ಒಂದು 4 ಕಾಳು ಮೆಂತೆ ಹಾಕ್ಕೊಂಡಿದ್ದೀನಿ. ಹೆಚ್ಚು ನಾನು ಬ್ಯಾಡಗಿ ಮೆಣಸು ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಅದಕ್ಕೆ ಮೆಣಸು ಹಾಕಿದ್ದೀನಿ ಅಲ್ವಾ. ಸೊ ಜಾಸ್ತಿ ಖಾರ ಆದರೆ ನಿಶಾ ತಿನ್ನೋದಿಲ್ಲ, ಅದಕ್ಕೋಸ್ಕರ ಇದು ಸ್ಪೆಷಲಿ ಅವಳಿಗೋಸ್ಕರ ಮಾಡ್ತಾ ಇದ್ದೀನಿ. ಅನ್ನ ಆಗೋಗಿದೆ, ಬಟ್ ನಾನು ಇವಾಗ ಇದನ್ನ ತಗೊಳ್ಬೇಕು ಅಂತ ಇದ್ದೀನಿ. ಮುಸ್ಲಿ ತಗೊಳ್ಬೇಕು ಅಂತ ಇದ್ದೀನಿ. ಸ್ವಲ್ಪ ಇಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇವಾಗ ಏನಾಯಿತು ಅಂತಂದರೆ, ನಮ್ಮ ಕುಕ್ಕರ್ ಏನಿದೆ ನೋಡಿ ಅದು ಕೈ ಕೊಟ್ಟು ಇದು ಏನು ಅಂತಂದರೆ ಇದು ಅಷ್ಟೊಂದು ಸಿಹಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ವಲ್ಪ ನೀವು ನೋಡಿದ್ರಲ್ವ, ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಇವಾಗ ಇದನ್ನೇ ತಿನ್ನಬೇಕು ಅಂತ ಇದ್ದೀನಿ ಸದ್ಯಕ್ಕೆ. ಇವಾಗ ನಾನೇನು ಮಾಡಿದೆ ನೋಡಿ, ಪಾತ್ರೆನ ಚೇಂಜ್ ಮಾಡಿದೆ ಅಂತಂದರೆ ಕುಕ್ಕರಿಂದ ಇದಕ್ಕೆ ಶಿಫ್ಟ್ ಮಾಡಿದೆ. ಇವಾಗ ಈ ಜಜ್ಜಿಟ್ಟಂತಹ ಶುಂಠಿ ಏನಿದೆ ನೋಡಿ ಅದು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿದೆ ನೋಡಿ, ಅದನ್ನ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತಲೂ ನೀವು ಇನ್ನಷ್ಟು ಲೈಕ್ ಗ್ರೈಂಡ್ ಮಾಡ್ಬೋದು. ಇದು ಅಷ್ಟೊಂದು ಹುಡಿ ಆಗಿಲ್ಲ. ಸೊ ಬಟ್ ಇಷ್ಟು ಸಾಕು ಅಂತ ನನಗನ್ಸುತ್ತೆ. ಸೊ ಇವಾಗ ಇದನ್ನು ನಾನು ಇಲ್ಲಿ ಸಾರು ಏನಿದೆ ನೋಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಸಾರು ಯಾವ ಥರ ಚೇಂಜ್ ಆಯಿತು ಅನ್ನೋದು ನೋಡಿ. ಏನು ಇದಕ್ಕೆ ಒಗ್ಗರಣೆ ಕೊಟ್ಟರೆ ರೆಡಿ. ವಿಶಾಲಿಗೆ ತುಂಬ ಇಷ್ಟ ಈ ಥರ ಮಾಡಿದರೆ. ಇದು ಮತ್ತು ಬೆಳ್ತಿಗೆ ಅನ್ನ ಇರಬೇಕು ಅವಳಿಗೆ. ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸಂಜೆ ಆಗ್ತಾ ಇದೆ. ಇವಾಗ ಹೋಗಿ ನಿಶಾಳನ್ನು ಕರ್ಕೊಂಡು ಬರಬೇಕು. ಅದಕ್ಕಿಂತ ಮುಂಚೆ ಬಟ್ಟೆ ಎಲ್ಲ ಮೇಲೆ ಹಾಕ್ಕೊಂಡಿದ್ದೆ. ಆಲ್ಮೋಸ್ಟ್ ಐ ಥಿಂಕ್ ನನಗೆ 3 months ಅಂತ ಅನಿಸುತ್ತೆ ಟ್ಯಾರಿಸಲ್ಲಿ ಹೋಗಿ ಇರಲಿಲ್ಲ, ಬಟ್ಟೆಗಳನ್ನು ಒಣಗಕ್ಕೆ ಹಾಕಿ ಇರಲಿಲ್ಲ. ಸೊ ಇವತ್ತು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಮೇಲೆ ಹಾಕಿದೆ, ಅದನ್ನೆಲ್ಲ ತಗೊಂಡು ಬಂದೆ. ಕೆಲವೊಂದಿಷ್ಟು ಒಣಗಿದೆ, ಕೆಲವೊಂದಿಷ್ಟು ಒಣಗಿಲ್ಲ. ಅದನ್ನು ಒಂದು ಒಳಗೆ ಹಾಕಬೇಕು, ಇಲ್ಲಾಂದರೆ ಹೊರಗೆ ಹಾಕಬೇಕು ಅಂತ ಇದ್ದೀನಿ. ಸೊ ಇವಾಗ ಅದು ಮಾಡೋದಕ್ಕೆ ಟೈಮ್ ಇಲ್ಲ ನನಗೆ. ನಿಶಾಳನ್ನು ಹೋಗಿ ಕರ್ಕೊಂಡು ಬರಬೇಕು. ಹಾಗೆ ಬಂದ ನಂತರ ಊಟ ಮಾಡಬೇಕು ಅಂತ ಇದ್ದೀನಿ. ಅದೇ ನಾನು ಆವಾಗ ನಾನು ನಿಮ್ಗೆ ತೋರಿಸಿದೆಲ್ಲ ಮುಸ್ಲಿ ಇದೆ, ಅದನ್ನು ತಿಂದ್ಕೊಳ್ತೀನಿ ಅಂತಂದರೆ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನಾನು ಕುಕ್ಕರಲ್ಲಿ ರಾಜ್ಮಾ ಏನಿದೆ ನೋಡಿ ಅದು ಇಟ್ಟಿದ್ದೆ. ಅದು ಏನಾಯಿತು ಅಂತಂದರೆ, ಆ್ಯಕ್ಚುಲಿ ಆ ಕುಕ್ಕರ್ ಏನಿದೆ ನೋಡಿ ಅದು ಸೀಟಿ ಹಾಕೋದಿಲ್ಲ. ಹಾಗೆ ನನಗೊಂದು ಅಂದಾಜಿದೆ, ಇದು ಇಷ್ಟು ಹೊತ್ತಿಗೆ ಆಗುವಾಗ ಬೇಯುತ್ತೆ ಅನ್ನೋದು. ಸೊ ಇವತ್ತು ಕೂಡ ಅದೇ ಅಂದಾಜಲ್ಲಿ ನಾನೇನು ಮಾಡಿದೆ ಅಂತ ರಾಜ್ಮಾ ಅದಲ್ಲಿ ಹಾಕಿದ್ದೆ. ಅದು
ಒಂದು ಅಂದಾಜಾಗುತ್ತಲ್ವ, ಆವಾಗ ನೋಡೋಕ್ಕೆ ಹೋದೆ. ಸೊ ಆವಾಗ ಅದು ಬೆಂದಿರಲಿಲ್ಲ. ವಾಪಸ್ ಏನು ಮಾಡಿದೆ, ಮುಚ್ಚಿದ ನಂತರ ಏನಾಯಿತು ಅಂತಂದರೆ, ಅದು ನಾವು ಒಳಗಡೆ ನೀರು ಹಾಕಿಟ್ಟಿರ್ತೀವಿ ನೋಡಿ, ಅದೆಲ್ಲ ಒಂದೇ ಸಲಕ್ಕೆ ಮೇಲೆ ಬಂತು, ಎಲ್ಲ ಸ್ಟವ್ ಮೇಲೆ ಚೆಲ್ಲಿ ಹೋಯಿತು. ನಾನೇನು ಮಾಡಿದೆ, ಸರಿ ಇದನ್ನೇನು ಸ್ಲೋ ಅಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಲೋ ಅಲ್ಲಿ ಇಟ್ಟಿದ್ದರಿಂದ, ಫ್ಲೇಮನ್ನು ಸ್ಲೋ ಅಲ್ಲಿ ಇಟ್ಟಿದ್ದರಿಂದ ಅದು ಬೆಂದೇ ಇರಲಿಲ್ಲ. 2 ಸಲ ಚೆಕ್ ಮಾಡಿದೆ, ಬೆಂದೇ ಇರಲಿಲ್ಲ. ಮತ್ತು ನನಗಾಯಿತು ಇನ್ನೂ ಇದನ್ನು ಕೂತ್ಕೊಂಡ್ರೆ ನೋಡಿ ನನ್ನ ಕೆಲಸ ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನ ಹಾಗೆ ಬಿಟ್ಟು ನಾನು ಮುಸ್ಲಿ ತಿಂದೆ. ಇದೇ ಸ್ಟೋರಿ. ಓಕೆ, ಇಲ್ಲಿ ನಿಶಾ ಬಂದ್ಲು ಸ್ಕೂಲಿಂದ. ನಾನು ಹೇಳಿದೆ ಅಲ್ವಾ ನೋಡಿ, ಅವಳಿಗೆ ಈ ಥರ ಸಾರು ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಅಂತ. ನೋಡಿ ನೋಡಿ ಮಾಡೋದು ನೋಡಿ, ಇಲ್ಲಿ ಇವರನ್ನು ನೋಡಿ ಇವಳು ಕ್ಲೀನ್ ಮಾಡೋದು ಹೇಗೆ ಇದ್ದಾಳೆ ನೋಡಿ. ಇವತ್ತು ನಿಶಾಳಿಗೆ ಟಿ ವಿ ನೋಡಬಹುದು. ಯಾಕೆ ಅಂತಂದರೆ, ನಿಶಾ? ಯಾಕಂದರೆ 2 ದಿನ ರಜೆ ಉಂಟು, ಸಾಟರ್ಡೆ ಆ್ಯಂಡ್ ಸಂಡೇ. ಓಕೆ, 2 ದಿವಸ ರಜೆ ಇದೆ. ಸಂಡೇ ಯೂಶ್ವಲಿ ರಜೆ ಇರುತ್ತೆ. ಹಾಗೆ ಇವಾಗ ಟಿ ವಿ ನೋಡಿ ನೋಡ್ತಾ ಇದ್ದಾಳೆ. ಯಾವ್ದು ನೋಡೋದು ಅಂತ ನೋಡು. ಒಮ್ಮೆ ಇದು ಇದೆಯಾ ನೋಡು, ನಾವು ಮೊನ್ನೆ ಸಬ್ಸ್ಕ್ರೈಬ್ ಮಾಡಿದ್ವಿ ಅಲ್ವಾ ಅದು. ಹಾಂ, ಮೊನ್ನೆ ನಾನು ಮತ್ತು ನಿಶಾ ಮಹಾಭಾರತ ನೋಡ್ತಾ ಇದ್ವಿ. ಸೊ ಅದು ಇವಾಗ ಅರ್ಧದಲ್ಲಿ ಸ್ಟಾಪ್ ಆಗಿದೆ. ಮಹಾಭಾರತ ಟಿ ವಿಯಲ್ಲಿ ನೋಡ್ತಾ ಇದ್ವಿ. ಎಲ್ಲಿ ಉಂಟಾ? ಅದು ಇವಾಗ ಪ್ಲೇ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಅದು ಸಬ್ಸ್ಕ್ರಿಪ್ಷನ್ ಏನೋ ಮಾಡಬೇಕಾಗತ್ತೆ, ಪೇ ಮಾಡಬೇಕು. ಅದರಲ್ಲಿ ತುಂಬ ಇದೆ ಕಾರ್ಟೂನ್, ಲೈಕ್ ಫ್ರೋಝನ್ ಇದೆ, ಬೇರೆ ಫ್ರೋಝನ್ 1, 2 ಎಲ್ಲನೂ ಇದೆ. ಇವಳು ನೋಡೋಣಮ್ಮ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ನಾನು ಹೇಳಿದೆ ಎಕ್ಸಾಮ್ ಎಲ್ಲ ಆಗಲಿ, ರಜೆ ಸಿಕ್ಕಲಿ ಮತ್ತೆ ನೋಡೋಣ ಅಂತ. ಸೊ ಇವಾಗ ಅದು ಹೇಳ್ತಾ ಇದ್ದೀನಿ, ಒಂದ್ಸಲ ನೋಡು, ಏನಾದರೂ ಬೇರೆ ಬಂದು ಒಮ್ಮೆ ನೋಡು, ಅದು ತಗೊಂಡು ಆಚೆ ಇದು ಮಾಡು, ಸ್ಕ್ರೋಲ್ ಮಾಡಂತೆ ಒಮ್ಮೆ. ಅಲ್ಲ, ಆಚೆ ಹೋಗು, ಆಚೆ ದಿವ್ಯ ದೃಷ್ಟಿ ಅದೆಲ್ಲ ಉಂಟಲ್ಲ, ಆಚೆ ತಗೊಂಡು. ಹಾಂ, ಅದರಲ್ಲೇ ಬರುವುದು. ಮತ್ತೆ ಯಾವುದ್ರಲ್ಲಿ? ಕ್ಲಿಕ್ ಮಾಡೊಮ್ಮೆ ಅದನ್ನು ನೋಡು. ನೋಡಿ, ಇದರಲ್ಲಿ ಟಿ ವಿ ನೋಡ್ಬೋದು, ಯೂಟ್ಯೂಬು ನೋಡ್ಬೋದು, ಎಲ್ಲನೂ ನೋಡ್ಬೋದು ಇವಾಗ ಅಲ್ವಾ. ನೋಡ ಬರುತ್ತಾ ಅಂತ, ಅದು ಮ್ಯೂಟ್ ಉಂಟಾ ಅಂತ. ನಾನಿಲ್ಲಿ ನಿಶಾಳಿಗೆ ಕೂಡ ಇದು ಸಂಜೆ ಸ್ನ್ಯಾಕ್ ಇದೆ ಕೊಡ್ತಾ ಇದ್ದೀನಿ ಇವಾಗ. ಅವಳದು ಊಟ ಮಾಡಿ ಆಯಿತು. ಊಟ ಮಾಡಿದ ನಂತರ ಏನಾದರೂ ಸ್ನ್ಯಾಕ್ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಬಾಳೆಹಣ್ಣು ಹಾಕಲಿಲ್ಲ, ಬಾಳೆಹಣ್ಣು ಇಲ್ಲ, ಮುಗ್ದಿದೆ. ಇಲ್ಲಾಂದರೆ ಏನಾದರೂ ಫ್ರೂಟ್ಸ್ ಇದ್ದರೆ ನೀವು ಹಾಕೋಬೋದು. ನಾನು ಸ್ವಲ್ಪ ಇಲ್ಲಿ ಸಿಹಿ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಆವಾಗ ನಾನು ನಿಮ್ಗೆ ತೋರಿಸಿದೆ ಅಲ್ವಾ. ನೋಡಿ, ಇದು ನಿಶಾಳಿಗೆ ತುಂಬ ಇಷ್ಟ ಆ್ಯಕ್ಚುಲಿ, ಬಿಕಾಸ್ ಇದರಲ್ಲಿ ಓಟ್ಸ್ ಇರುತ್ತೆ ಅಲ್ವಾ. ನೋಡಿ ಮುಖ ನೋಡಿ, ನೋಡಿ ನೋಡಿ ಮುಖ ನೋಡಿ. ಇಂದ ಬಿಸ್ಕೆಟನ್ನು ತೆಗೆದು ಇವಾಗ ಬೇಡ ಅಂತ ಇಬ್ಬರಿಗೂ ಕಳ್ಳಂದಿರು ಹತ್ತೋಡಿ ನೋಡ್ತಾ ಇದ್ದಾಳೆ. ನೋಡಿ ನೋಡಿ ಇವಳು ನೋಡಿ ನೋಡಿ ತಿನ್ನೋದು ಹೇಗೆ ಅಂತ ಗೊತ್ತಿಲ್ಲ ಇವಾಗ ನೋಡಿ. ಇಬ್ಬರದು ಕಲರ್ ನೋಡಿ, ನಿಖಿಲ್ ಕಲರ್ ತುಲೆಗೆ. ಹಾಯ್, ಗುಡ್ ಮಾರ್ನಿಂಗ್ ಹಕ್ಕು.
ಹಾಯ್ ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ. ಐ ಥಿಂಕ್ 8:45 ಏನೋ ಆಗ್ತಾಯಿದೆ ಅಂತ ಅನಿಸುತ್ತೆ ನನಗೆ. ಸೊ ನಾನು ಮೇಲೆ ಸ್ವಲ್ಪ ಸನ್ ಬಾತ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ತುಂಬ ತಿಂಗಳಾಯ್ತಲ್ಲ, 2-3 ತಿಂಗಳಾಗೋಯಿತು. ಸೊ ಹಾಗಾಗಿ ಹೋಗೋಣ ಅಂತ. ಬಟ್ ಇಲ್ಲಿ ನೋಡಿದರೆ ಬಿಸಿಲಿಲ್ಲ. ನಾನು ಹಿಂಗೆ ತೋರಿಸ್ತೀನಿ ನೋಡಿ ಆ ಕಡೆ ಹೇಗೆ ಬಿಸಿಲಿದೆ ಅಂತ. ನೋಡಿ ಅಲ್ಲಿ ಚೆನ್ನಾಗಿ ಬಿಸಿಲಿದೆ, ನೀವು ನೋಡ್ತಾ ಇದ್ದರೆ. ಸೊ ಇಲ್ಲಿ ನಾನು ಇಲ್ಲಿ ನಿಂತಿದ್ದೀನಿ ನೋಡಿ, ಅಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಇದೆ. ಬಿಕಾಸ್ ಆಫ್ ಏನು ಪ್ಲ್ಯಾಂಟ್ಸ್ ಇದೆ ಅಲ್ವಾ, ಟ್ರೀಸ್ ಇದೆ ಅಲ್ವಾ, ಹಾಗಾಗಿ. ಸೊ ಬನ್ನಿ ಹೋಗೋಣ ಮೇಲೆ. ನೋಡಿ 2 ರೂಪೀಸ್ ಕಾಯಿನ್, ಇದೆಲ್ಲ ಬಂಗಾರದ್ದು. ನೋಡಿ ಎಷ್ಟು ಬಂಗಾರದ್ದು ಕಾಯಿನ್ ತೊಗೊಂಡು ಬಂದ್ಲು ನಿಶಾ ಅಂತಂದರೆ. ಇವಾಗ ಅವಳ ತಂದೆ ಜೊತೆ ಹೋಗ್ಬಿಟ್ಟು. ಇದು ಚಾಕ್ಲೇಟ್. ಇಬ್ಬರು ಹೊರಗಡೆ ಹೋಗ್ತಾ ಇದ್ದೇವೆ. ನಿಶಾ ಆವಾಗ ಹೇಳಿದ್ಲಲ್ಲ ಶಾಪಿಂಗ್ ಅಂತಂದರೆ ಅಷ್ಟು ದೊಡ್ಡ ಶಾಪಿಂಗ್ ಏನೂ ಇಲ್ಲ ಅವಳಿಗೆ. ಯಾವುದಾ ಅದೊಂದು ಬರ್ತದಲ್ಲ ಕ್ಯಾಲೆಂಡರ್ ಎಲ್ಲ ಸಿಕ್ಕಿಸೋದು, ಅದಲ್ಲ, ಕೈವಾರ ಸ್ಪೆಷಲಿ ಹೋಗೋದು ಕೈವಾರಕ್ಕೆ. ಅವಳದು ಬೇರೆ ಡಿವೈಸರ್ ಬೇಕಂತೆ. ಹಾಗೆ ಅದು ಅವಳಲ್ಲಿ ಇಲ್ಲ, ಅವಳಲ್ಲೇ ಇದ್ದೆ, ಆದರೆ ಅದು ಸರಿ ಇಲ್ಲಂತೆ. ಅದಕ್ಕೆ ಇನ್ನು ಎಕ್ಸಾಮ್ ಟೈಮಲ್ಲಿ ಇಲ್ಲದೇ ಇದ್ದಾಗ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ನಾವಿವಾಗ ಇಬ್ಬರು ಹೋಗ್ತಾ ಇದ್ದೇವೆ. ನೋಡಿ ಅದಲ್ಲ, ಅದು ತಿರುಗಿಸೋದಲ್ಲ, ರೌಂಡ್ ಸರ್ಕಲ್ ಮಾಡಲಿಕ್ಕೆ ಅಲ್ಲ, ಮೆಜರ್ ಮಾಡಲಿಕ್ಕೆ. ಅದು ತಗೊಂಡು ಬಂದೀಯಾ ನೀನು? ಇಲ್ಲ, ಮರೆತು. ಮತ್ತು ಇವಾಗ ಹೇಗೆ ಅಲ್ಲಿ ಇಡ್ತೀಯ ನೀನು? ಇಲ್ಲಿ ನೋಡಿ, ಅವಳು ಬಿಟ್ಟು ಬಂದು ಅವಸರದಲ್ಲಿ ಮರೆತು ಹೋಯ್ತು ನಾನು. ಎಲ್ಲಿದ್ದಾಳೆ ನಿಶಾ? ಇಷ್ಟು ಶಾಪ್ ಮಾಡಿದ್ವಿ ನಾವು. ಓಕೆ, ಸೊ ಹೋಗಿ ಬಂದ್ವಿ. ಬರಬೇಕಾದ್ರೆ ನಮ್ಮ ಬೆಕ್ಕು ಏನಿದೆ ನೋಡಿ, ಅದಕ್ಕೆ 2 ಪ್ಯೂರ್ ಪೆಟ್ ಇದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದು ತೊಗೊಂಡು ಬಂದ್ವಿ. 2 ಇದು, ಆಮೇಲೆ ನಿಶಾ 2 ಇದು ತೊಗೊಂಡ್ಲು.
ಹ್ಯಾಂಗರ್ ಅಲ್ಲ ಇದು, ಅದು ಕ್ಯಾಲೆಂಡರ್ ಇಡಲಿಕ್ಕೆ ಬೇಕಂತೆ. ಒಂದು ಅವಳ ಬಾತ್ರೂಮ್ ಇಡಲಿಕ್ಕೆ, ನಟರಾಜ್ ಅವರದು. ಆ್ಯಕ್ಚುಲಿ ಅವಳಿಗೆ ಬೇಕಾದದ್ದು ಬರೀ ಇದು ಮಾತ್ರ. ಅಲ್ಲಿ ನೋಡಿದ್ವಿ, ಅಲ್ಲಿ ನಮಗೆ ಸಿಗಲಿಲ್ಲ, ಹಾಗೆ ಫುಲ್ ಸಟ್ಟೆ ತೊಗೊಂಡ್ವಿ. ನೆಕ್ಸ್ಟ್ ಕೂಡ ಅವಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನೊಂದು ಇದು ತೊಗೊಂಡೆ ಬ್ರಷ್ ಅಪ್ಲಿಕೇಟರ್. ಇದು ದೋಸೆ ಎಲ್ಲ ಮಾಡಬೇಕಾದ್ರೆ ಇದೆ, ಅದು ಹಾಳಾಗಿದೆ. ಆ್ಯಂಡ್ ಒಂದು ಇದು ತೊಗೊಂಡ್ಲು ಬೇಕು ಅಂತ. ಆಮೇಲೆ ನಾನೊಂದು ಬ್ರೆಡ್ ಸಣ್ಣದು ತೊಗೊಂಡೆ. ಯಾವಾಗಲೂ ನಾನು ತೊಗೊಳ್ಳೋದು ಬ್ರೌನ್ ಬ್ರೆಡ್, ಬಟ್ ಅಲ್ಲಿ ಬ್ರೌನ್ ಬ್ರೆಡ್ ಇರಲಿಲ್ಲ, ಮುಗ್ದಿದೆ ಅಂತ ಹೇಳಿದ್ದಕ್ಕೆ ಇದು ತೊಗೊಂಡು ಬಂದೆ. ಆಮೇಲೆ ಒಂದು ಮಯೋನೀಸ್ ಅಂತಂದರೆ ಇದು ಡೈಲಿ ಏನು ಯೂಸ್ ಮಾಡೋದಿಲ್ಲ, ಡೈಲಿ ತಿನ್ನಲಿಕ್ಕೇನೂ ಅಲ್ಲ, ಇದು ಅಪರೂಪಕ್ಕೊಮ್ಮೆ ತಿನ್ನಲಿಕ್ಕಾಗುತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ಫೇಸ್ ವಾಶ್. ಆಮೇಲೆ ಮುಸ್ಲಿ ಮುಗ್ದಿತ್ತಲ್ವಾ, ಸೊ ಒಂದು ಮುಸ್ಲಿ ತೊಗೊಂಡು ಬಂದೆ. ಇದು ನಂಗೆ ಇದು ತುಂಬ ಇಷ್ಟ. ಇದರಲ್ಲಿ ತುಂಬ ನಟ್ಸ್ ಇದೆ ಅಲ್ವಾ. ನಿಶಾ ಹೀಗೆ ನಟ್ಸ್ ಕೊಟ್ಟರೆ ತಿನ್ನೋದಿಲ್ಲ, ಸೊ ಇದು ತೊಗೊಂಡು ಬಂದರೆ ತಿಂತಾಳೆ, ಅದಕ್ಕೋಸ್ಕರ ಇದು ತೊಗೊಂಡದ್ದು. ಆಮೇಲೆ ಅವಳೊಂದು ಪಾಸ್ತಾ ತೊಗೊಂಡ್ಳು, ಒಂದಿದು ಸೂಪ್. ಆಮೇಲೆ ಇದು ಅಂತೆಂತ ಜಲ್ಪೇನು ಎಂತೆಲ್ಲ ಅಂತ ಗೊತ್ತಿಲ್ಲ, ನಂಗೆ ಕೂಡ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದಷ್ಟೇ. ಆಮೇಲೆ ಇದೊಂದು ಟಿಶ್ಯೂ ಪೇಪರ್ ತೊಗೊಂಡೆ. ಮನೆಯಲ್ಲಿ ಟಿಶ್ಯೂ ಏನಿದೆ ನೋಡಿ, ಅದು ಕಡಿಮೆ ಆಗಿಲ್ಲ, ಮುಗ್ದಿದೆ, ಸ್ವಲ್ಪ ಇನ್ನೆರಡೇನೋ ಇರೋದು, ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಇಷ್ಟೇ ತೊಗೊಂಡು ಬಂದದ್ದು ಫ್ರೆಂಡ್ಸ್, ಬೇರೆ ಏನಿಲ್ಲ. ಮತ್ತೊಂದು ಹನಿ, ಇದು ಹನಿ ತೊಗೊಂಡೆ ಸಣ್ಣದು, ಬರೀ ಇಷ್ಟೇ.